ಪ್ರಪಂಚದೊಳಗೆ ಯಾವುದೇ ಗಂಡು ಯಾವುದೇ ಹೆಣ್ಣು ಮದುವೆಯಾಗಿ ಸುಖವಾಗಿದ್ದಾರೆ, ಮಕ್ಕಳಾಗಿದ್ದಾರೆ, ವಂಶ ಪರಂಪರೆ ಮುಂದುವರೆದಿದೆ ಅಂತಾದರೆ ಅದು ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ. ಪತಿ ಪತ್ನಿಗೆ, ಪತ್ನಿಯು ಪತಿಗೆ ಪ್ರಿಯನಾಗುವುದು ಭಗವಂತನ ಪ್ರೇರಣೆಯಿಂದ. ಮದುವೆ ಮಾಡುವುದರಿಂದಲ್ಲ, ಹಣ ಖರ್ಚು ಮಾಡುವುದರಿಂದಲ್ಲ, ಕಲ್ಯಾಣ ಮಂಟಪಗಳನ್ನು ವೈಭವೀಕರಣ ಮಾಡಿದಂತಹ ರೀತಿಯಲ್ಲಿ ಉಪಯೋಗಿಸಿದರೆ ಅಲ್ಲ. ಬಹಳಷ್ಟು ಜನರ ಪರಿಚಯ ಇದೆ, ದೊಡ್ಡ ಅಧಿಕಾರದಲ್ಲಿ ನಾನಿದ್ದೇನೆ, ನಾನು ಮಾಡಿದ್ದು ಈ ಕೆಲಸ ಅಂತ ತಂದೆ ತಾಯಿಗಳು ಭಾವಿಸಿದ ಮಾತ್ರಕ್ಕೆ ಅಲ್ಲ. ಕೇವಲ ಭಗವಂತನ ಅನುಗ್ರಹದಿಂದ ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದಿಂದ ಪ್ರಸನ್ನನಾಗಬೇಕು ಭಗವಂತ. ಭಗವಂತ ಕೊಡಬೇಕು ಪ್ರೀತಿಯನ್ನ, ವಿಶ್ವಾಸವನ್ನ, ಬಾಂಧವ್ಯವೇ ಇರುತ್ತೆ. ಹಣವೇ ಇಲ್ಲ, ಕಲ್ಯಾಣ ಮಂಟಪವೂ ಇಲ್ಲ, ಮನೆಯ ಎದುರಿನಲ್ಲಿ ಒಂದು ಸಣ್ಣ ತೆಂಗಿನ ಗರಿಯ ಹಂದರವನ್ನ ಹಾಕಿಕೊಂಡು ಮದುವೆ ಮಾಡಿಕೊಂಡವರು ಭಾರಿ ಸುಖವಾಗಿರ್ತಾರೆ, ಬೇಕಾದಷ್ಟು ಮಕ್ಕಳನ್ನು ಪಡೀತಾರೆ, ಇಡೀ ಜೀವನ ಆನಂದವಾಗಿರ್ತಾರೆ. ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಮದುವೆ ಮಾಡಿದವರು ಕಲ್ಯಾಣ ಮಂಟಪದಿಂದ ಮನೆಗೆ ಬರೋದಿಲ್ಲ, ಫ್ಯಾಮಿಲಿ